ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಾಮರ್ಸ್ ಕಲಿಯೋಣ. ಇದು ನಿಮ್ಮ ಕಲಿಕೆಯ ವೇದಿಕೆ. ವಿದ್ಯಾರ್ಥಿಗಳೇ, ಇವತ್ತು ನಾವು ಒಂದು ರಿಯಲ್ ಲೈಫ್ ಬೇಸ್ಡ್ ವೆರಿ ಯೂಸ್ಫುಲ್ ಟಾಪಿಕ್ ಅನ್ನು ಕಲಿತಾ ಇದ್ದೇವೆ. ಅದೇ ಪ್ರೈಸ್ ಇಂಡೆಕ್ಸ್ ನಂಬರ್ ಅಂತ ಹೇಳ್ತೇವೆ. ಇದು ನಿಮಗೆ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಇದನ್ನು ಅವರು 10 ಮಾರ್ಕ್ಸಿಗೆ ಕೇಳುವಂಥದ್ದು. ಸೊ ಇದನ್ನು ಸ್ಕಿಪ್ ಮಾಡದೆ ಎಂಡ್ವರೆಗೆ ನೋಡಿ ಮಕ್ಕಳೇ. ಯಾಕೆಂತ ಹೇಳಿದ್ರೆ ಈ ಪ್ರಾಬ್ಲಮ್ಸ್ ನಿಮಗೆ ಎಕ್ಸಾಮಿಗೆ ಡೆಫಿನೆಟ್ ಆಗಿ ಬರುವಂತಹ ಕ್ವಶನ್ ಆಗಿರ್ತದೆ. 100% ಒಂದು ಕ್ವಶನ್ ಈ ಟಾಪಿಕ್ ಇಂದ ನಿಮ್ಗೆ ಬರ್ತದೆ. ಅದರಿಂದಾಗಿ ನೀವು ಕಂಟಿನ್ಯೂಸ್ ಆಗಿ ಅಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಪ್ರಾಬ್ಲಮ್ ಅನ್ನು ನೋಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರಿಪ್ಷನ್ ಮಾಡಿಲ್ಲ ಮಕ್ಕಳೇ, ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಮಾಡಿ ನೀವು ಮುಂದಕ್ಕೆ ಹೋಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತ ಹೇಳಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಗೆ ಮುಂದಿನ ವಿಡಿಯೋಗಳು ಕೂಡ ಕಂಟಿನ್ಯೂಸ್ ಆಗಿ ನೀವು ನೋಡ್ಬೋದು. ಹಾಗೆ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ, ಲೈಕ್ ಮಾಡಲಿಕ್ಕೆ ಹೇಳಿ. ಹಾಗಾದ್ರೆ ಈಗ ನಾವು ಫಸ್ಟ್ ನೋಡೋಣ, ಪ್ರೈಸ್ ಇಂಡೆಕ್ಸ್ ಅಂದ್ರೆ ಏನು. ಪ್ರೈಸ್ ಇಂಡೆಕ್ಸ್ ಅಂತ ಹೇಳಿದ್ರೆ ನೀವು ಕೇಳಿರ್ಬೋದು ಮಕ್ಕಳೇ, ಇನ್ಫ್ಲೇಷನ್ ಜಾಸ್ತಿ ಆಯಿತು, ಎಸೆನ್ಷಿಯಲ್ ನ ಬೆಲೆ ಜಾಸ್ತಿ ಆಯಿತು ಅಂತ ಅಲ್ವಾ. ಈ ರೀತಿ ಚೇಂಜಸ್ ಮೆಷರ್ಸ್ ಮಾಡೋಕೆ ಸ್ಟಾಟಿಸ್ಟಿಕ್ಸ್ ನಲ್ಲಿ ಯೂಸ್ ಆಗುವಂತ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಪ್ರೈಸ್ ಇಂಡೆಕ್ಸ್ ನಂಬರ್ ಅಂತ ನಾವು ಹೇಳ್ತೇವೆ. ಇನ್ ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಪ್ರೈಸ್ ಇಂಡೆಕ್ಸ್ ನಂಬರ್ ಅಂದ್ರೆ ಬೇರೆ ಬೇರೆ ಇಯರ್ಸ್ ನ ಬೆಲೆಗಳನ್ನು ಕಂಪೇರ್ ಮಾಡಿ ಎಷ್ಟು ವೇರಿಯೇಷನ್ ಆಗಿದೆ ಅಂತ ತೋರಿಸುವ ಮೆಷರ್ಮೆಂಟ್ಗೆ ನಾವೇನ್ ಹೇಳ್ತೇವೆ, ಪ್ರೈಸ್ ಇಂಡೆಕ್ಸ್ ನಂಬರ್ ಅಂತ ಹೇಳ್ತೇವೆ. ಇವತ್ತು ನಾವೊಂದು ಪ್ರಾಬ್ಲಮ್ ಅನ್ನು ನೋಡೋಣ ಮಕ್ಕಳೇ. ಆ ಪ್ರಾಬ್ಲಮ್ ಇಲ್ಲಿ ನಾನು ನಿಮ್ಗೆ ತಂದಿದ್ದೇನೆ. ದಟ್ ಈಸ್ ಫೈಂಡ್ ದಿ ಲ್ಯಾಸ್ಪರ್ಸ್, ಪಾಶ್ಚರ್ಸ್ ಅಂಡ್ ಫಿಶರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಫಾರ್ 2000 ಫ್ರಮ್ ದಿ ಫಾಲೋವಿಂಗ್ ಡೇಟಾ. ನಾವು ಏನ್ ಕೊಟ್ಟಿದ್ದಾರೆ ಇಲ್ಲಿ, ಐಟಮ್ಸ್ ಕೊಟ್ಟಿದ್ದಾರೆ. ದಟ್ ಈಸ್ ABCDE, ಕರೆಕ್ಟ್ ಅಲ್ವಾ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, 2000 and 1995, ಕರೆಕ್ಟಾ. ಈಗ ನೀವು ಫಸ್ಟ್ ಮಾಡಬೇಕಾದ್ದು ಮಕ್ಕಳೇ ಏನ್ ಮಾಡಬೇಕು, 2000 ಈಸ್ ದ ಕರೆಂಟ್ ಇಯರ್ ಅಲ್ವಾ, ಕರೆಂಟ್ ಇಯರ್. ದೆನ್ 1995 ದಟ್ ಈಸ್ ದ ಬೇಸ್ ಇಯರ್. ನಾವು ವಾಟ್ ಈಸ್ ದ ಕರೆಂಟ್ ಇಯರ್, ವಾಟ್ ಈಸ್ ದ ಬೇಸ್ ಇಯರ್ ಫಸ್ಟ್ ಗೊತ್ತಿರಬೇಕು. ಬೇಸ್ ಇಯರ್ ಅಂತ ಹೇಳಿದ್ರೆ ಈಗ ನೋಡಿ ಇಲ್ಲಿ ಹೇಳಿದ್ದಾರೆ ಏನು, 2000 ನ ಇನ್ಫಾರ್ಮೇಶನ್ ಅನ್ನು ಫೈಂಡ್ ಔಟ್ ಮಾಡಿ ಅಂತ. ಅಂದ್ರೆ ಏನು, ಈ ವರ್ಷ ಅಂತ ಆಯ್ತು. 2000 ಇಸ್ ದ ಕರೆಂಟ್ ಇಯರ್ ಅಂತ ಎಸ್ಯೂಮ್ ಮಾಡಿದ್ರೆ ಅದರ ಲಾಸ್ಟ್ ಇಯರ್ ಯಾವುದು, 1995, ದಟ್ ಈಸ್ ದ ಬೇಸ್ ಇಯರ್. ನಾವು ಬೇಸ್ ಇಯರ್ಗೆ ಆಲ್ವೇಸ್ ವಿ ಆರ್ ರೈಟಿಂಗ್ 0, ಕರೆಂಟ್ ಇಯರ್ಗೆ ವಿ ಆರ್ ಆಲ್ವೇಸ್ ರೈಟಿಂಗ್ 1, ಕರೆಕ್ಟಾ. ನಾವು ಇದೇನು ಹೇಳ್ತೇವೆ ಹಾಗಾದ್ರೆ, ದಿಸ್ ಇಸ್ ದ ಬೇಸ್ ಇಯರ್, ದಿಸ್ ಇಸ್ ದ ಕರೆಂಟ್ ಇಯರ್. ನಾವು ಇಲ್ಲಿ ಪ್ರೈಸ್ ಕೊಟ್ಟಿದ್ರೆ ಪ್ರೈಸ್ಗೆ ನಾವು ಬೇಸ್ ಇಯರ್, ಕ್ವಾಂಟಿಟಿಗೆ ನಾವು ಬೇಸ್ ಇಯರ್. ಹಾಗೆ ಇಲ್ಲಿ 2000 ಇಸ್ ದ ಕರೆಂಟ್ ಇಯರ್, ಸೊ ಪ್ರೈಸ್ಗೆ 1, ಕ್ವಾಂಟಿಟಿಗೆ ಕೂಡ 1 ಅಂತ ಬರಿಬೇಕು. ಕ್ಲಿಯರ್. ನೆಕ್ಸ್ಟ್ ನಾವು ಈ ಪ್ರಾಬ್ಲಮ್ ಅನ್ನು ಹೇಗೆ ಮಾಡುದಂತ ನೋಡೋಣ. ನೆಕ್ಸ್ಟ್ ಏನ್ ಮಾಡಬೇಕು, ಏನೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅದನ್ನ ನಾವು ತಕ್ಕೊಳ್ಬೇಕು. ಇಲ್ಲಿ ಏನ್ ಹೇಳಿದ್ದಾರೆ, ಐಟಮ್ಸ್ ಅಂತ ಕೊಟ್ಟಿದ್ದಾರೆ, ಕರೆಕ್ಟಾ. ಟೇಕ್ ಐಟಮ್ಸ್ ಇಯರ್. ಐಟಮ್ ಏನು ಕೊಟ್ಟಿದ್ದಾರೆ, ABC and D. ದೆನ್ ದೇ ಗಿವನ್ ಏನ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ, 1995 ದಟ್ ಈಸ್ ದ ಬೇಸ್ ಇಯರ್. ಬೇಸ್ ಇಯರ್ ನ ಪ್ರೈಸ್ ಕೊಟ್ಟಿದ್ದಾರೆ, ಕ್ವಾಂಟಿಟಿ ಕೊಟ್ಟಿದ್ದಾರೆ. ಟೇಕ್ ಹಿಯರ್ P0 and Q0. Take same value 6, 2, 4, 10, 8. 6, 2,
4 10 8 ಇದು ಎಲ್ಲಿವರೆಗೆ ಉಂಟು, ಈವರೆಗೆ ಉಂಟು ನೋಡಿ. ಕ್ಲಿಯರ್? ಈ ರೀತಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಾಂಟಿಟಿ 50 100 50 100 ದೆನ್ 60 30 40 60 30 40 ಈ ರೀತಿ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಕರೆಂಟ್ ಇಯರ್ನ ಪ್ರೈಸ್ ಕೊಟ್ಟಿದ್ದಾರೆ. P1 Q1 10 to 6 10 to 6 then 12 and 12. Next quantity, that is 56 120 60 120 60 then 24 36. ಇದನ್ನೀಗ ಇದ್ದಾಗೆ ಬರ್ಕೊಳ್ಳುವಂಥದ್ದು. ನೆಕ್ಸ್ಟ್ ಏನು ಹೇಳಿದ್ದಾರೆ ನೋಡ್ಕೊಳ್ಳಿ ಮಕ್ಕಳೇ. ಲ್ಯಾಸ್ಪರ್ಸ್, ಪ್ಯಾಸ್ಚರ್ಸ್, ಫಿಶರ್ಸ್ ಇಂಡೆಕ್ಸ್ ನಂಬರ್ ಅನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಕರೆಕ್ಟಾ? ಈಗ ಫಸ್ಟ್ ನಾವು ಲ್ಯಾಸ್ಪರ್ಸ್ ಇಂಡೆಕ್ಸ್ ನಂಬರ್ ಅನ್ನು ಮಾಡುವ. ಲ್ಯಾಸ್ಪರ್ಸ್ ಇಂಡೆಕ್ಸ್ ನಂಬರ್ಗೆ ನಾವೇನು ಹೇಳ್ತೇವೆ, ಇಲ್ಲಿ ಬರ್ಕೊಳ್ಬೇಕು. ಫಸ್ಟ್ ಲ್ಯಾಸ್ಪರ್ಸ್ ಇಂಡೆಕ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅಂತ ಬರೀರಿ. ಏನು ಹೇಳ್ತದೆ ಈ ಫಾರ್ಮುಲಾ, ಅದು ಫಸ್ಟ್ ನಾವು ನೋಡೋಣ. ನಿಮ್ಗೆ ಒಂದು ಈಸಿಯಾಗಿ ನೆನ್ಪಿಟ್ಕೊಳ್ಳಿಕ್ಕೆ ಮಕ್ಕಳೇ ನೀವೇನ್ ಮಾಡಬೇಕು, 1000 ಅಂತ ತಲೆಯಲ್ಲಿ ಇಟ್ಕೊಳ್ಬೇಕು. ಓಕೆ, 1000. ಈಗ ಈಕ್ವೇಶನ್ ಏನ್ ಹೇಳ್ತದೆ, ಪ್ರೈಸ್ ಇಂಡೆಕ್ಸ್ ಅಂತ ಹೇಳಿದ್ರೆ ನೀವೇನ್ ಮಾಡಬೇಕು, P01 ಬೇಸ್ ಇಯರ್ ಅಂಡ್ ಕರೆಂಟ್ ಇಯರ್ ಏನ್ ಮಾಡ್ತಾ ಇರೋದು, ಲ್ಯಾಸ್ಪರ್ಸ್ ಈಕ್ವಲ್ ಟು ಸಮೇಷನ್. ನೀವೀಗ ಇಲ್ಲಿ ಬರೀದು ಜಸ್ಟ್ P ಮತ್ತು Q ಬರೀರಿ, ಇಲ್ಲಿ ಕೂಡ ಸಮೇಷನ್ P ಮತ್ತು Q ಬರೀರಿ, ದೆನ್ 1 0 0 0 ಕರೆಕ್ಟ್ ಅಲ್ವಾ, ಇಂಟು 100 ಅಂತ ಬರೀರಿ. ಈಗ ನಮ್ಗೆ ಏನ್ ಬೇಕಾದ್ದು, P1 Q0 ಅಂತ ಬೇಕು ಅಲ್ವಾ ಫಾರ್ಮುಲಾಕ್ಕೆ, ಅದನ್ನು ಬರೆಯುವ. P1 Q0 ಅಂದ್ರೆ ಯಾವುದು, ಈ ಇನ್ಫಾರ್ಮೇಶನ್ P1 ಮತ್ತು Q0 ಕರೆಕ್ಟಾ. P1 ಮತ್ತು Q0 ಅನ್ನು ಬರಿಬೇಕು, ಇಂಟು ಮಾಡ್ಕೊಳ್ಬೇಕು, ಮಲ್ಟಿಪ್ಲೈ. ಎಷ್ಟಾಗ್ತದೆ, 5 ಇಂಟು 1 ಅಂತ ಹೇಳಿದ್ರೆ 5, ಇನ್ನು 2 0 ಉಂಟು ನೋಡಿ, 500. ನೆಕ್ಸ್ಟ್ ಏನ್ ಹೇಳಿದ್ದಾರೆ, 100 ಇಂಟು 2 200, ದೆನ್ 6 6 360 0 ಅಲ್ವಾ, ದೆನ್ 12 3 36 0, ನೆಕ್ಸ್ಟ್ 12 4 48 0. ಈಗ ಏನ್ ಮಾಡಬೇಕು, ಇದರ ಟೋಟಲ್ ಮಾಡಬೇಕು. ಈ ಟೋಟಲ್ಗೆ ನಾವು ಹೇಳ್ತೇವೆ P1 Q0 ಸಮೇಷನ್ P1 Q0 ಎಷ್ಟು ಟೋಟಲ್ ಬರ್ತದೆ ನೋಡ್ಕೊಳ್ಳಿ, ದಟ್ ಈಸ್ 1900 ನನಗೆ ಬಂದಿದೆ. ಕ್ಲಿಯರ್, 1900. ನಾವು ಈ ಇನ್ಫಾರ್ಮೇಶನ್ ಆಯ್ತು. ಈಗ ನಮ್ಗೆ ಬೇಕಾದ್ದು P0 Q0 ಅದನ್ನು ತಗೊಳ್ಳಿ. P0 Q0 ಹಾಗಂತ ಹೇಳಿದ್ರೆ ಏನ್ ಮಾಡಬೇಕು, P0 ಮತ್ತು Q0 ಎಷ್ಟು ಬರ್ತದೆ ನೋಡ್ಲಿ, 5 6 ಎಷ್ಟು 300 ಅಲ್ವಾ, 0 ಉಂಟಲ್ಲಿ ಅದಕ್ಕೆ 300, 5 6 30, ಇನ್ನೊಂದು 0 ಹಾಕಿ 30 ಆಯ್ತು. ಇಲ್ಲಿ 100 ಇಂಟು 2 200. ನೆಕ್ಸ್ಟ್
6 4s 24 ಮತ್ತೆ ಇಲ್ಲಿ 0. ನೆಕ್ಸ್ಟ್ 3 1s 3, ಅಮೌಂಟ್ 300 ಇಲ್ಲಿ. ನೆಕ್ಸ್ಟ್ 8 4s 32 0 ಅಲ್ವಾ. ಈಗ ಟೋಟಲ್ ಮಾಡಿ, ಇದರ ಟೋಟಲ್ ಎಷ್ಟಾಯ್ತು? ಸಮೇಷನ್ ಪಿ ನಾಟ್ ಕ್ಯೂ ನಾಟ್ ಎಷ್ಟು ಬರ್ತದೆ ನೋಡ್ಕೊಳ್ಳಿ. ದಟ್ ಈಸ್ ಐ ಗಾಟ್ 1360. ಆಯ್ತಾ, ಇದಾಯ್ತು. ಈಗ ಅಪ್ಲೈ ಯುವರ್ ಫಾರ್ಮುಲಾ. ಏನು ಹೇಳಿದ್ದಾರೆ? ಸಮೇಷನ್ ಪಿ ಒನ್ ಕ್ಯೂ ನಾಟ್ ಸಮೇಷನ್ ಪಿ ನಾಟ್ ಕ್ಯೂ ನಾಟ್ ಇಂಟು 100. ನಾವು ರೈಟ್ ಹಿಯರ್ ಈಕ್ವಲ್ ಟು ಸಮೇಷನ್ ಪಿ ಒನ್ ಕ್ಯೂ ನಾಟ್ ಎಷ್ಟು ಬಂತು? 1900 divided by P naught Q naught total 1360. 1360 into 100. What is the answer for here? That is I got that 139.71. That is ಲಾಸ್ಟ್ ಪರ್ಸ್ನ ಫಾರ್ಮುಲಾ ಸಿಂಪ್ಲಿಫೈ ಮಾಡುವಾಗ ಈಗ ಬರ್ತದೆ. ಆಯ್ತಾ, ಈ ರೀತಿಯಾಗಿ ಲಾಸ್ಟ್ ಪರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅನ್ನು ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ನೆಕ್ಸ್ಟ್ ಏನ್ ಹೇಳಿದ್ದಾರೆ ನಿಮ್ಮ ಕ್ವಶನ್ ಅಲ್ಲಿ? ಪ್ಯಾಸ್ಚರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅಂತ ಹೇಳಿದ್ದಾರೆ. ರೈಟ್ ಹಿಯರ್ ಸೆಕೆಂಡ್ ಒನ್, ಪ್ಯಾಸ್ಚರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅಲ್ವಾ. ಏನ್ ಹೇಳ್ತದೆ? ಪ್ಯಾಸ್ಚರ್ಸ್ ಅಂತ ಹೇಳಿದ್ರೆ ಪಿ ನಾಟ್ ಒನ್, ಪ್ಯಾಸ್ಚರ್ಸ್ ಅಂತ ಹೇಳಿದ್ರೆ ಪಿ ಅಂತ ಹಾಕಬೇಕು. ಸಮೇಷನ್ ಇದು ಕೂಡ ಹಾಗೆ ಪಿ ಕ್ಯೂ ಅಂತ ಹೀಗೆ ಬರೀರಿ. ಸಮೇಷನ್ ಪಿ ಕ್ಯೂ ಅಂತ ಹೀಗೆ ಬರಿಬೇಕು. ಬಟ್ ಇಲ್ಲೊಂದು ನೀವು ನೆನ್ಪಿಟ್ಕೊಳ್ಳಿ, ಏನ್ ಬರಿಬೇಕು ನಾವು? ಪ್ಯಾಸ್ಚರ್ಸ್ ಅಂತ ಹೇಳಿದ್ರೆ 100 101 ಅರ್ಥ ಆಯ್ತಾ? ದಟ್ ಈಸ್ P1 Q1 P0 Q1. ಕರೆಕ್ಟಾ? ನಾವು ಫೈಂಡ್ ಔಟ್ ಪ್ಯಾಸ್ಚರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್. ಓಕೆ, ಈಗ ಯಾವ್ದಿರೋದು? P1 Q1 ಬರ್ತಿದ್ದೇವ ನಾವು ನೋಡಿ? ಇಲ್ಲ ಅಲ್ವಾ. P1 Q1. Take here P1 Q1. Ah, 10 into 56 ಅಲ್ವಾ, ಎಷ್ಟಾಯ್ತು? 560. Then 2 into 120, that is 240. Then 6 into 60 ಎಷ್ಟಾಯ್ತು? 360. Then 24 into 12 ಅರ್ಥ ಆಯ್ತಾ? 24 into 12 ಎಷ್ಟಾಯ್ತು? 288. Then 36 into 12, that is 432. Now what is the total here? Summation P1 Q1 equal to 1880. Clear? ಈಗ ಬಂತು ನಮಗೆ 1880. ನೆಕ್ಸ್ಟ್ ಯಾವ್ದು ಬೇಕು? P0 Q1. P0 Q1 ಆಗಿದೆ ನೋಡಿ? ಇಲ್ಲ. P0 Q1 ಕರೆಕ್ಟಾ? ಅಂದ್ರೆ ಯಾವುದು? ಇಲ್ಲಿರುವಂತ P0 ಮತ್ತು Q1. ಮಾಡಿ ನೋಡುವ ಈಗ. 6 into 56 ಎಷ್ಟಾಯ್ತು? 336 ಆಯ್ತು. ಕರೆಕ್ಟಾ? ನೆಕ್ಸ್ಟ್ 2 into 120, that is 240. Next 4 into 60, 240. Correct alva? Then 10 into
24, 240. Then 8 into 36. ಸರಿ ಅಲ್ವಾ? 8 into 36. Amount is 288. What is the total here? Summation P0 Q1 equal to, that is I got 1344. Take this amount here, 1344 into 100. Now after simplification P pastures ಎಷ್ಟು ಬರ್ತದೆ ಇಲ್ಲಿ? 139.88 ಈ ರೀತಿಯಾಗಿ ಬರುವಂಥದ್ದು. ಕ್ಲಿಯರ್? ನೆಕ್ಸ್ಟ್ ನೀವು ಮಾಡಬೇಕಾದ್ದು ಏನು ಕೇಳಿದ್ದಾರೆ? ಫಿಶರ್ಸ್ ಇಂಡೆಕ್ಸ್ ನಂಬರ್ ಅಲ್ವಾ? ದೆನ್ ರೈಟ್ ಫಿಶರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್. ಏನು ಹೇಳ್ತಾರೆ ಇಲ್ಲಿ? ನೀವು ನೆನ್ಪಿಟ್ಕೊಳ್ಬೇಕು ಮಕ್ಕಳ. ಫಿಶರ್ಸ್ ಅಂತ ಹೇಳಿದ್ರೆ ಎಫ್, ಆಯ್ತಾ? ಈಕ್ವಲ್ ಟು ಸ್ಕ್ವೇರ್ ರೂಟ್ ಬರ್ತದೆ. ಸ್ಕ್ವೇರ್ ರೂಟ್ ಆಫ್ ಯಾವುದು? ಲಾಸ್ಪರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಇಂಟು ಪಾಸ್ಚರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್. ಇದು ನಮಗೆ ಆಲ್ರೆಡಿ ಸಿಕ್ಕಿದೆ ಅಲ್ವಾ? ಎಷ್ಟು ಸಿಕ್ಕಿದೆ? ಪಾಸ್ಚರ್ಸ್ ಮತ್ತು ಲಾಸ್ಪರ್ಸ್ ಎಷ್ಟು? 139.71. ಕರೆಕ್ಟಾ? ಟೇಕ್ 139.71 ಇಂಟು 139.88. 139.88 ಈ ರೀತಿ ಬಂದಿದೆ. ಇದನ್ನು ಫಸ್ಟ್ ಇಂಟು ಮಾಡ್ಕೊಳ್ಳಿ, ದೆನ್ ಲಾಸ್ಟಿಗೆ ನಿಮ್ಮ ಸ್ಕ್ವೇರ್ ರೂಟ್ ಅನ್ನು ಮಾಡುವಂಥದ್ದು. ಪಿ ಪಾಸ್ಚರ್ಸ್ ಇಂಟು ಲಾಸ್ಪರ್ಸ್ ಫಸ್ಟ್ ಇಂಟು ಮಾಡಿಕೊಳ್ಳುವಂಥದ್ದು. ಕ್ಲಿಯರ್? ದೆನ್ ಸ್ಕ್ವೇರ್ ರೂಟ್. ವಾಟ್ ಈಸ್ ದ ಆನ್ಸರ್ ಹಿಯರ್? 139.7949. ಈ ರೀತಿಯಾಗಿ ನಾವೇನು ಮಾಡ್ತೇವೆ? ಪ್ರೈಸ್ ಇಂಡೆಕ್ಸ್ ನಂಬರ್ ಅನ್ನು ನಾವು ಕ್ಯಾಲ್ಕುಲೇಷನ್ ಮಾಡ್ತೇವೆ. ಇಟ್ ಈಸ್ ವೆರಿ ಯೂಸ್ಫುಲ್ ಫಾರ್ ಅ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಅದರಿಂದಾಗಿ ಇದನ್ನು ಕಲಿಲೇಬೇಕು, ಆಯ್ತಾ? ನೆಕ್ಸ್ಟ್ ನ ವಿಡಿಯೋದಲ್ಲಿ ಇನ್ನಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ನೊಂದಿಗೆ ನಾವು ನೋಡೋಣ. ಥ್ಯಾಂಕ್ ಯು ಒನ್ ಅಂಡ್ ಆಲ್.